ಫ್ರೆಂಡ್ಸ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ಬನ್ನಿ, ನಾನು ಇವತ್ತು ಒಂದು ಸ್ವೀಟ್ ಅನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ತಗೋಬೇಕು ಅಂತ ಎಲ್ಲ ಇಲ್ಲಿ ನಾನು ತಗೊಂಡಿದ್ದೀನಿ. ಆಲ್ರೆಡಿ ಇಲ್ಲಿ ನಾನು ಅಕ್ಕಿಯನ್ನ ಒಂದು ಪಾವು ತಗೊಂಡಿದ್ದೀನಿ. ಅದಾದ್ಮೇಲೆ ನಾನು ಇಲ್ಲಿ ಒಣ ಖರ್ಜೂರ ಮತ್ತೆ ಒಣ ಕೊಬ್ಬರಿ, ಚಕ್ಕೆ, ಲವಂಗ ತಗೊಂಡಿದ್ದೀನಿ. ಅದ್ರ ಜೊತೆ ನಾನು ಇಲ್ಲಿ ಕಡಲೆ ಬೀಜವನ್ನ ತಗೊಂಡಿದ್ದೀನಿ. ಅದೆಲ್ಲ ಆದ್ಮೇಲೆ ಮತ್ತೆ ಇಲ್ಲಿ ಡ್ರೈ ಫ್ರೂಟ್ಸ್ ಅಲ್ಲಿ ನಾನು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಮತ್ತೆ ಯಾಲಕ್ಕಿ ತಗೊಂಡಿದ್ದೀನಿ. ಇದೆಲ್ಲ ಸೇರಿಸಿ ನಾನೊಂದು ಸ್ವೀಟ್ ಅನ್ನ ಮಾಡ್ತಾ ಇದ್ದೀನಿ. ಇದನ್ನ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಂಡ್ರೆ ಮಾಡುವಂತ ವಿಧಾನ ಈಗ ತೋರಿಸ್ತೀನಿ. ಮೊದ್ಲಿಗೆ ನಾನು ಇಲ್ಲಿ ಒಲೆನ ಹಚ್ಕೊಂಡು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು ಕಡಲೆ ಬೀಜವನ್ನ ಹಾಕೊಂಡು ಕಡಲೆ ಬೀಜ ಹುರ್ಕೊಂತಾ ಇದ್ದೀನಿ. ಕಡಲೆ ಬೀಜ ಹುರ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಏನೇನು ಹುರ್ಕೋಬೇಕು ಅಂತ ಎಲ್ಲ ತೋರಿಸ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆದಷ್ಟು ವಿಡಿಯೋ ನೋಡಿ. ಮತ್ತೆ ಯಾರು ಹೊಸಬ್ರು ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಈ ಸ್ವೀಟ್ ಹೇಗೆ ಅನ್ನಿಸ್ತು ಅಂತ ಹೇಳಿ. ಕಡಲೆ ಬೀಜ ಎಲ್ಲ ಹುರ್ಕೊಂಡಾಗಿದೆ. ಕಡಲೆ ಬೀಜ ತಕ್ಕೊಂಡು ಈಗ ನೆಕ್ಸ್ಟ್ ನಾನು ಅಕ್ಕಿಯನ್ನ ಹುರ್ಕೊಂತೀನಿ. ಈಗ ಅಕ್ಕಿ ಏನಿದೆ ಇದು ಕೂಡ ಹುರ್ಕೋಬೇಕು. ಇನ್ನು ಉರಿಯಲ್ಲಿ ಅಕ್ಕಿ ಕೂಡ ಹುರ್ಕೊಳ್ಳೋಣ. ಅಕ್ಕಿ ಎಲ್ಲ ಹುರ್ಕೊಂಡಾಗ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್, ಅಕ್ಕಿ ಒಂದು ಈ ರೀತಿ ಹುರ್ಕೊಂಡಿದೀನಿ. ಈ ಕಲರ್ ಬರ್ಬೇಕು ಅಕ್ಕಿ. ಈ ಕಲರ್ ಬರೋವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಈಗ ಹಸಿ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ. ನಾವು ಹುರ್ಕೊಂಡಿರುವಂತಹ ಅಕ್ಕಿನ ನೀಟಾಗಿ ನೀರ್ ಹಾಕಿ ತೊಳ್ಕೋಬೇಕಾಗುತ್ತೆ. ಈ ರೀತಿ ಹದವಾಗಿ ನೀರ್ ಹಾಕೊಂಡು ಮಾಮೂಲಿ ಅನ್ನ ಮಾಡ್ಕೋಬೇಕು. ನಾನು ಇಷ್ಟು ನೀರ್ ಹಾಕೊಂತ ಇದ್ದೀನಿ. ಇದಕ್ಕೆ ಉಪ್ಪೇನ್ ಹಾಕೋಂಗಿಲ್ಲ. ಸೊ ಸಪ್ಪೆ ಅನ್ನವನ್ನ ಮಾಡ್ಕೋಬೇಕು. ಅನ್ನ ರೆಡಿ ಆಗ್ತಾ ಇದೆ. ಅನ್ನ ಆಗೋ ಅಷ್ಟರಲ್ಲಿ ನೆಕ್ಸ್ಟ್ ಏನ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಇಲ್ಲಿ ಅನ್ನ ಆಗೋ ಅಷ್ಟರಲ್ಲಿ ನಾವು ಕಡಲೆ ಬೀಜ ಏನಿದೆ ಇದನ್ನ ಫುಲ್ ಸಿಪ್ಪೆ ತಕ್ಕೊಳ್ಳೋಣ. ಫುಲ್ ಸಿಪ್ಪೆ ತಕ್ಕೊಂಡ್ಬಿಟ್ಟು ಇದನ್ನ ಬೇಳೆ ತರ ಮಾಡ್ಕೋಬೇಕು. ಇದೆಲ್ಲ ಬೇಳೆ ಮಾಡ್ಕೊಂಡು ನಾನು ನಿಮ್ಗೆ ತೋರಿಸ್ತೀನಿ. ಆಗೋವಷ್ಟರಲ್ಲಿ ಮತ್ತೆ ನಾವಿಲ್ಲಿ ಬಾಣಲಿ ಇಟ್ಕೊಳ್ಳೋಣ. ಇದರಲ್ಲಿ ನಾನು ಒಂದು 3 ಸ್ಪೂನ್ ಅಷ್ಟು ತುಪ್ಪ ತಗೋತಾ ಇದ್ದೀನಿ. ಇದಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ ಅನ್ನ ಹಾಕೊಳ್ಳೋಣ. ಅಲ್ಲಿ ನಾನು ದ್ರಾಕ್ಷಿ ಏನಿದೆ ಅದನ್ನ ಹಾಕೊಂತ ಇದ್ದೀನಿ. ಮತ್ತೆ ಗೋಡಂಬಿ ಏನಿದೆ ಅದು ಕೂಡ ಸೇರಿಸ್ಕೊಳ್ಳೋಣ. ತುಪ್ಪದಲ್ಲೇ ಚಕ್ಕೆ ಲವಂಗ ಕೂಡ ಹಾಕೋಬೇಕು. ಇದೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಈಗ ಇದಕ್ಕೆ ಒಣ ಕೊಬ್ಬರಿ ಮತ್ತೆ ಖರ್ಜೂರ ಏನಿದೆ, ಒಣ ಖರ್ಜೂರ ಇದು ಕೂಡ ಹಾಕೋಬೇಕು. ಇದು ಕೂಡ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ಈ ರೀತಿ ಸ್ವೀಟ್ ಮಾಡಿದ್ರೆ ಮನೆಯಲ್ಲಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಬಾದಾಮಿ ಏನಿದೆ ಅದು ಕೂಡ ಹಾಕೊಂತ ಇದ್ದೀನಿ. ಇದೆಲ್ಲ ಫ್ರೈ ಆಗಿದೆ. ಇದಕ್ಕೆ ನಾವು ಮಾಡಿಟ್ಟಿರುವಂತ ಬೆಲ್ಲದ ಪಾಕ ಏನಿದೆ ಅದನ್ನ ಹಾಕೋಬೇಕು. ನಾನು ಬೆಲ್ಲದ ಪಾಕ ಆಲ್ರೆಡಿ ನಾನು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಇದಕ್ಕೆ ಬೆಲ್ಲನೇ ಸೇರಿಸ್ಬೇಕು, ಸಕ್ಕರೆ ಹಾಕ್ಬಾರ್ದು.
ನಾನು ಬೆಲ್ಲದ ಪಾಕ 1 ಪಾವು ಅಕ್ಕಿಗೆ ನಾನು ಬೆಲ್ಲದ ಪಾಕನ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗ್ಲಿ. ಇಟ್ಟಿರುವಂತಹ ಯಾಲಕ್ಕಿ ಕೂಡ ಹಾಕೊಂತ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಕುದಿ ಬಂತು. ಈಗ ಮಾಡಿರುವಂತ ಅನ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ಬೆಲ್ಲದ ಪಾಕ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಏನಿದೆ ಇದಕ್ಕೆ ಸೇರಿಸ್ಕೊಡೋಣ. ಉಳಿದಿರುವಂತಹ ಕಡಲೆ ಬೀಜ ಕೂಡ ಸೇರಿಸ್ಕೊಳ್ಳೋಣ. ಸ್ವೀಟು ನಿಮ್ಮ ಇಷ್ಟದಂತೆನೆ ಇರ್ಲಿ. ಜಾಸ್ತಿ ಬೇಕು ಅಂದ್ರೆ ಸ್ವೀಟ್ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ಇದೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ವಿಷಲ್ ಹಾಕೋದೇನ್ ಬೇಡ. 5 ನಿಮಿಷ ಹಿಂಡು ತಟ್ಟೆಯನ್ನ ಮುಟ್ಕೊಂಡ್ರೆ ಈ ಸ್ವೀಟು ರೆಡಿ ಆಗುತ್ತೆ. ಈ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ರೆಡಿ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಡ್ರೈ ಫ್ರೂಟ್ಸ್ ಬೆಲ್ಲದ ಪಾಕ ಎಲ್ಲ ಸೇರ್ಸಾದ್ಮೇಲೆ ಸ್ವೀಟ್ ರೈಸ್ ಈ ರೀತಿ ರೆಡಿ ಆಗಿದೆ. ಇದಕ್ಕೆ ಎಷ್ಟೋ ಜನ ಸಿಹಿ ಪೊಂಗಲ್ ಅಂತಾನು ಅಂತಾರೆ. ಸೊ ಮಾಡೋ ರೀತಿಗಳು ನಾನಾ ರೀತಿ ಇರುತ್ತೆ. ನಾನು ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿದ್ದೀನಿ. ಈ ರೀತಿ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡ್ಕೊಂಡ್ರೆ ರೆಸಿಪಿ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.